ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದೀರಿ? ಆರಾಮದೀರಿ ಅನ್ಕೋತೀನಿ. ನಾವು ಆರಾಮದೀವ್ರಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ ನಾಗರ ಪಂಚಮಿ ವಿಶೇಷ. ಇವತ್ತು ನಾಗರ ಪಂಚಮಿ ಆದ್ದರಿಂದ ನಾವು ಮನೆ ಮುಂದೆ ಏನಪ್ಪ ಅಂತಂದ್ರೆ ನಾಗಪ್ಪನ ರಂಗೋಲಿಯನ್ನು ಹಾಕಿವ್ರಿ. ಎಲ್ಲರೂ ಇವತ್ತು ನಾಗರ ಪಂಚಮಿ ದಿನ ಎಲ್ಲರೂ ಮನೆ ಮುಂದೆ ನಾಗಪ್ಪನ ರಂಗೋಲಿನ ಹಾಕಿರ್ತಾರೆ. ಹಾಗಾಗಿ ನಾವು ಸಹಿತ ಹಾಕೀವಿ. ಇವತ್ತು ಹಾಲು ಎರ್ಯಾಕೆ ಹೋಗ್ಬೇಕು ಅಂಥೇಳಿ ನಾವು ಏನಪ್ಪ ಅಂತಂದ್ರೆ ಎಡೆಗೆ ಅಳ್ಳಿಟ್ಟು ಉಸುಳಿ ಮತ್ತು ಮಡಿಕೆ ಕಾಳು ಪಲ್ಯವನ್ನು ಮಾಡೀವ್ರಿ. ಈ ಹಬ್ಬಗಳು ಸ್ಟಾರ್ಟ್ ಆಗೋದು ಈ ನಾಗರ ಪಂಚಮಿಯಿಂದ ರೀ. ಶ್ರಾವಣ ಮಾಸದೊಳಗೆ ಬರ್ತಕ್ಕಂತಹ ಮೊದಲ ಹಬ್ಬ ಅಂಥೇಳಿ ನಾವು ಕರಿತೇವೆ. ಈ ನಾಗರ ಪಂಚಮಿ ದಿನದಂದು ಏನಪ್ಪ ಅಂತಂದ್ರೆ ನಾವು ಹುತ್ತಕ್ಕೆ ಹೋಗಿ ಹಾಲು ಎರೆಯುವಂತಹ ಪದ್ಧತಿ ನಮ್ಮ ಕಡೆ ಐತ್ರಿ. ಹಾಗಾಗಿ ನಾವೆಲ್ಲರೂ ಏನಪ್ಪ ಅಂತಂದ್ರೆ ಎಡೆಗೆ ಅಳ್ಳಿಟ್ಟು ಉಸುಳಿ ಮಡಿಕೆ ಕಾಳು ಪಲ್ಯ ಹೀಗೆಲ್ಲ ಎಡೆಗೆ ಮಾಡ್ಕೊಂಡು ನಾವೇನಪ್ಪ ಅಂತಂದ್ರೆ ಹುತ್ತಕ್ಕೆ ಹೋಗಿ ಹಾಲು ಎರೆದು ಬರ್ತೀವ್ರಿ. ಈ ನಾಗರ ಪಂಚಮಿಯನ್ನು ಗರುಡ ಪಂಚಮಿ ಅಂತ ಹೇಳಿನೂ ಸಹಿತ ಕರೀತಾರ್ರಿ. ಈ ನಾಗರ ಪಂಚಮಿ ಅನ್ನೋದು ಏನಪ್ಪ ಅಂತಂದ್ರೆ ಅಣ್ಣ ತಂಗಿ ಸೇರಿ ಆಚರಣೆ ಮಾಡುವಂತಹ ಹಬ್ಬ ಅಂಥೇಳಿ ಈ ಹಬ್ಬವನ್ನು ಕರೀತಾರ್ರಿ. ಇದಕ್ಕೆ ಒಡ ಹುಟ್ಟಿದವರ ಹಬ್ಬ ಅಂತ ಹೇಳಿನೂ ಸಹಿತ ಕರೀತಾರ್ರಿ. ಯಾಕಪ್ಪ ಅಂತಂದ್ರೆ ಅಣ್ಣಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ತಂಗಿ ಮಾಡುವಂತಹ ಈ ಹಬ್ಬವನ್ನು ಏನಪ್ಪ ಅಂತಂದ್ರೆ ಒಡ ಹುಟ್ಟಿದವರ ಹಬ್ಬ ಅಂಥೇಳಿ ಕರೀತಾರ್ರಿ. ಇದು ನಮ್ಮ ಹಿಂದೂಗಳು ಆಚರಣೆ ಮಾಡುವಂತಹ ಹಬ್ಬ ಇದಾಗೈತ್ರಿ. ಈ ಹಬ್ಬವನ್ನು ಈಗ ನೋಡಿದ್ರೆ ನಮ್ಮ ಬಾಲ್ಯದ ದಿನಗಳು ಸಹಿತ ನಮಗೆ ನೆನಪಿಗೆ ಬರ್ತಾವ್ರಿ. ನಾವು ಚಿಕ್ಕವ್ರು ಇರಬೇಕಾದ್ರೆ ಶಾಲೆಗೆ ಹೋಗುವಾಗ ಈ ಹಬ್ಬಕ್ಕಂಥೇಳಿ 1 ದಿನ ರಜೆ ಕೊಡ್ತಿದ್ರು. ಹಬ್ಬ ಇರೋದು 2 ದಿನ, ಬಟ್ ಏನಪ್ಪ ಅಂತಂದ್ರೆ ನಮಗೆ ರಜೆ ಕೊಡೋದು 1 ದಿನ. ಆ 1 ದಿನ ರಜೆದೊಳಗೆ ಕೈ ತುಂಬ ಬಳೆ ಇಡಿಸ್ಕೊಂಡು ಹೊಸ ಡ್ರೆಸ್ ಹಾಕ್ಕೊಂಡು ಎಲ್ಲ ಫ್ರೆಂಡ್ಸ್ ಮನೆಗೂ ಹೋಗಿ ನೋಡು ನಾವು ಹೊಸ ಡ್ರೆಸ್ ಹಾಕೊಂಬಂದೀನಿ ಅಂಥೇಳಿ ಎಲ್ಲರಿಗೂ ತೋರಿಸಿ ಎಲ್ಲರೂ ಸೇರಿ ಹೋಗಿ ನಾಗಪ್ಪಗೆ ಹಾಲು ಎರೆದು ಆಮೇಲೆ ಅಲ್ಲೇ ದೊಡ್ಡ ದೊಡ್ಡ ಗಿಡಕ್ಕೆ ಜೋಕಾಲಿ ಕಟ್ತಿದ್ದರ್ರಿ. ಜೋಕಾಲಿ ಕಟ್ಟಿ ಎಲ್ಲ ಫ್ರೆಂಡ್ಸು ಸೇರಿ ಏನಪ್ಪ ಅಂತಂದ್ರೆ ಪಾಳೆ ಪ್ರಕಾರ ಏನು ಮಾಡೋದು ಜೋಕಾಲಿಯನ್ನು ಆಡ್ತಿದ್ರು. ಆಮೇಲೆ ಬೋಲ್ ಬಗರಿಯನ್ನು ಮಾಡಿ ಬೋಲ್ ಬಗರಿ ಅಂತಂದ್ರೆ ಕೊಬ್ಬರಿ ಬಟ್ಲಕ್ಕೆ ದಾರ ಕಟ್ಟಿ ಆಡಿಸುವಂತಹ ಪದ್ಧತಿ ಐತ್ರಿ. ನಾಗರ ಪಂಚಮಿ ಬಂತಪ್ಪ ಅಂತಂದ್ರೆ ನನಗೊಂದು ಬೋಲ್ ಬಗರಿ ಅಂಥೇಳಿ ನಾವೆಲ್ಲ ಕಿತ್ತಾಡುವಂತಹ ಆ ಬಾಲ್ಯ ಮಸ್ತಾಗಿತ್ತು ರೀ. ಆದರೆ ಈಗಿನ ಹುಡುಗರಿಗೆ ಬೋಲ್ ಬಗರಿ ಅಂದ್ರೆ ಏನಂತ ಹೇಳಿನೂ ಸಹಿತ ಗೊತ್ತಿಲ್ಲ. ಆದರೂ ಸಹಿತ ಹಬ್ಬಗಳ ಆಚರಣೆ ಮಾಡಾಕತ್ತಾರ. ಇವಾಗಿನ ಹಬ್ಬ ಹೆಂಗಪ್ಪ ಅಂತಂದ್ರೆ ಫೋಟೋ ತೆಗೆಸ್ಕೊಳ್ಳೋದು, ವಿಡಿಯೋ ಮಾಡೋದು, ಸ್ಟೇಟಸಿಗೆ ಹಾಕೋದು. ಸ್ಟೇಟಸಿಗೆ ಹಾಕಿದ್ರೆ ಮುಗಿತಪ್ಪ ಹಬ್ಬ ಅನ್ನೋ ಮಟ್ಟಿಗೆ ಈ ಹಬ್ಬ ಬಂದೈತ್ರಿ. ಇದನ್ನು ನಮ್ಮನ್ನೂ ಸೇರಿ ಹೇಳಾಕತ್ತೇನೆ ರೀ. ಅದಕ್ಕೆ ನಾನು ಬಾಲ್ಯದ್ದು ನೆನೆಸ್ಕೊಂಡೆ ರೀ. ನೋಡಿರಿ, ನಾವೀಗ ಏನಪ್ಪ ಅಂತಂದ್ರೆ ಹಾಲು ಎರ್ಯಾಕೆ ಅಂಥೇಳಿ ಬಂದೀವಿ. ಇದು ನಮ್ಮನೆ ಅಂತಲ್ಲಿ ಇರುವಂತಹ ನಾಗಮ್ಮನ ಗುಡಿ ರೀ. ಈ ನಾಗಮ್ಮನ ಬಗ್ಗೆ ನಿಮಗೆ ಒಂದು ಸಾರಿ ಹೇಳೀನಿ ನಾನು. ಭಾಳ ಅಂದ್ರೆ ಭಾಳ ಸತ್ಯವಾದ ನಾಗಮ್ಮ. ನಾವು ಏನೋ ಶ್ರದ್ಧೆಯಿಂದ ಕೇಳ್ಕೊಂಡ್ರೂ ಸಹಿತ ನಮ್ಮ ಆಸೆಗಳು ಇಲ್ಲೇ ಈಡೇರ್ತಾವ್ರಿ. ಹಾಗಾಗಿ ಎಲ್ಲರೂ ಈ ನಾಗಮ್ಮಗೆ ಭಾಳ ನಡ್ಕೋತಾರೆ. ಈ ನಾಗದೇವತೆಗೆ ನಾವು ಭಕ್ತಿಲಿಂದ ಏನು ಬೇಡ್ಕೊಂಡ್ರೂ ಸಹಿತ ಒಳ್ಳೇದಾಗಿದ್ದು ಉದಾಹರಣೆ ಭಾಳ ಅದಾವ್ರಿ. ಹಾಗಾಗಿ ಇದೊಂದು ಏನಪ್ಪ ಅಂತಂದ್ರೆ ನಾಗರ ಪಂಚಮಿ ದಿನ ಯಾರಿಗೋ ಒಬ್ರಿಗೆ ಒಳ್ಳೇದಾಗಿತ್ತಂತ ಅವರು ಬಂಗಾರದ ಒಂದು ನತ್ತನ್ನು ನಾಗಮ್ಮಗೆ ಉಡುಗೊರೆಯಾಗಿ ಕೊಟ್ಟಾರ್ರಿ. ಅದಕ್ಕೆ ನಾವು ಭಕ್ತಿಲಿಂದ ಏನು ಬೇಡ್ಕೊಂಡ್ರು ಒಳ್ಳೇದಾಗುತ್ತಾ ಅನ್ನೋ ಭಾವನೆ ನಮ್ಮಲ್ಲಿನೂ ಸಹಿತ ಐತ್ರಿ.
ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನಾನು ಇನ್ನಷ್ಟು ವಿಡಿಯೋಗಳೊಂದಿಗೆ ಬರ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.